ನಮಸ್ತೆ. ನನ್ನೆಲ್ಲ ರಾಜ್ಯದ CLA ಮಿತ್ರರಿಗೆ ಮತ್ತೊಮ್ಮೆ ಈ ನರಸಿಂಹಯ್ಯ ಮಾಡುವ ನಮಸ್ಕಾರಗಳು. ಮತ್ತೊಂದು ಸಣ್ಣ ವಿಡಿಯೋದ ಮುಖಾಂತರ ತಮ್ಮ ಮುಂದೆ ಬರ್ತಾ ಇದ್ದೀನಿ. ಸ್ನೇಹಿತರೆ, ಮೇನ್ ನಮ್ಮೆಲ್ಲರ ಮನಸ್ಸಲ್ಲಿ ಕಾಡ್ತಾ ಇರುವಂಥ ವಿಷಯ, ನಾನು CLA ಕಡೆ ಸಮಯ ಕೊಟ್ಟರೆ ನನ್ನ ಪರ್ಸನಲ್ ಬಿಸ್ನೆಸ್ ಕೊಡೋಕ್ಕಾಗಲ್ಲ. ಇಷ್ಟೆಲ್ಲ ಒತ್ತಡದ ಮುಂದೆ ಹೋದರೆ ಸರ್ಕ್ಯುಲರಲ್ಲಿ ಒಂದು ಕ್ಲಿಯರ್ ಆಗಿದೆ, 7 ವರ್ಷದ ನಂತರ ನಮ್ಮ ಪ್ರತಿನಿಧಿಗಳನ್ನು ಡೈರೆಕ್ಟ್ ಮಾಡಿಬಿಡ್ತಾರೆ. 7 ವರ್ಷದವರೆಗೆ ನಾನು ಎಫರ್ಟ್ ಹಾಕಿರ್ತೀನಿ, ಎಫರ್ಟ್ ಹಾಕಿ ಅವ್ರನ್ನ ಒಂದು ಮಟ್ಟಕ್ಕೆ ತಂದಿದ್ದೀನಿ. ಅದಾದ ನಂತರ ಡೈರೆಕ್ಟ್ ಮಾಡಿಬಿಟ್ರೆ ಹೆಂಗೆ ಇದು? ಖಂಡಿತ ನೀವು ಹೇಳ್ದ ಹಾಗೇನೆ. ನಾನು CLA ತಗೋಬೇಕಾದ್ರೆ ನಾನು ಸೀನಿಯರ್ CLAಗಳನ್ನ ಮೀಟ್ ಮಾಡಿದಾಗ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ವಿ. ಒಂದು, ನೀವಾಗ್ಲಿ ಎಫರ್ಟ್ ಹಾಕಿ ಅವ್ರು ಪಿಕಪ್ ಆಗೋದೇ 2-3 ವರ್ಷ ಆಗುತ್ತೆ. ಪಿಕಪ್ ಆದ್ಮೇಲೆ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಡೈರೆಕ್ಟ್ ಮಾಡಿದ್ರೆ ಹೇಗೆ ಅಂತ ನನ್ನ ಮುಂದೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ನನಗೆ ಕೆಲಸ ಬೇಕಾಗಿತ್ತು. ಡೈರೆಕ್ಟ್ ಮಾಡ್ತಾರೋ ಅದರಿಂದ ದುಡ್ಡು ಬರುತ್ತೋ ಬರಲ್ವೋ ನನಗೆ ಬೇಕಾಗಿರಲಿಲ್ಲ. ನನಗೆ ಬೇಕಾಗಿರೋದು ಕೆಲಸ ಬೇಕಾಗಿತ್ತು. ಇನ್ನೂ 7 ವರ್ಷಗಳವರೆಗೆ ಇರ್ತಾರಲ್ವಾ, ಅಂದ್ರೆ ನಾನು ಅಪಾಯಿಂಟ್ ಮಾಡಿದ್ಮೇಲೆ 7 ವರ್ಷ ಇರ್ತಾರೆ. 7 ವರ್ಷ ಅಂದ್ರೆ ಕಡಿಮೆ ವರ್ಷದ್ದೇನಲ್ಲ, ನೋಡೋಣ ಅಂತೇಳಿ ಏಜೆಂಟ್ ಅಪಾಯಿಂಟ್ ಮಾಡಕ್ಕೆ ಶುರು ಮಾಡಿದೆ. ಖಂಡಿತ 7 ವರ್ಷನೂ ಆಯಿತು, ಜೊತೆಗೆ 15ನೇ ವರ್ಷನೂ ರನ್ನಿಂಗ್ ಆಗ್ತಾ ಇದೆ. ಅವರು ಡೈರೆಕ್ಟ್ ಆಗಿಲ್ಲ, ನಾವು ಅದ್ರ ಜೊತೆಗೆ ಹೊಸ ಪ್ರತಿನಿಧಿಗಳನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇದರ ಅರ್ಥ ನಾನು ಸಹ ಗಮನ ಹರಿಸಿದಾಗ ಬೇರೊಂದು ಚಾನಲ್ ಅಂದರೆ ಡೆವಲಪ್ಮೆಂಟ್ ಆಫೀಸರ್ಗೂ ಸಹ ಆ ಥರದ್ದೇ ಕಂಡೀಷನ್ ಇದೆ, ಆದರೆ ಡೈರೆಕ್ಟ್ ಮಾಡ್ತಾ ಇಲ್ಲ. ಕಾರಣ ಅಂದರೆ ಸಂಸ್ಥೆಗೆ ಚೆನ್ನಾಗಿ ಗೊತ್ತಿದೆ, ಏಜೆಂಟ್ರಿಂದ ಪ್ರತಿದಿನ ಅಥವಾ ಪ್ರತಿ ವಾರ ಪ್ರತಿ ತಿಂಗಳು ಫಾಲೋ ಅಪ್ ಮಾಡೋರು ಇದ್ರೇನೆ ಅವ್ರು ಬಿಸ್ನೆಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಸೈಲೆಂಟ್ ಆಗ್ಬಿಡ್ತಾರೆ ಅಂತ ಸಂಸ್ಥೆಗೂ ಸಹ ಗೊತ್ತಿರೋದ್ರಿಂದ, ಡೈರೆಕ್ಟ್ ಮಾಡಿದ್ರೆ ಬಿಸ್ನೆಸ್ ಬರಲ್ಲ ಅಂತ ಗೊತ್ತಿರೋದ್ರಿಂದ, ನಾವು ಯಾವುದು ನೆಗೆಟಿವ್ ಇದೆಯೋ ಅದ್ರ ಬಗ್ಗೆ ಚಿಂತನೆಯನ್ನ ಕಡಿಮೆ ಮಾಡಿ, ಯಾವುದು ಪಾಸಿಟಿವ್ ಇದೆಯೋ, ನಾನಿಷ್ಟು ಜನ ಅಪಾಯಿಂಟ್ ಮಾಡೋದ್ರಿಂದ ನನ್ನ ಒಬ್ಬನಿಗೆ ಮಾತ್ರ ಅದರಿಂದ ಇನ್ಕಮ್ ಬರಲ್ಲ, ಅಷ್ಟು ಜನಕ್ಕೂ ಸಹ ನಾನು ಅನ್ನ ನೀಡ್ತಾ ಇದ್ದೀನಿ. ನಮ್ಮೆಲ್ಲರ ಉದ್ದೇಶ, ಸಂಸ್ಥೆ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದೆ, ನಾವೇನಾದರೂ ಸಂಸ್ಥೆ ಕೊಡಬೇಕು ಅಂದರೆ, ಮತ್ತೊಂದು ಕಡೆ ಬರೀ ಸಂಸ್ಥೆ ಮಾತ್ರ ಅಲ್ಲ, ಈ ಸಮಾಜ, ಈ ಜನತೆ, ಈ ಕಸ್ಟಮರು, ಈ ಪಾಲಿಸಿ ಹೋಲ್ಡ್ರು, ಈ ಸ್ನೇಹಿತರು, ಇವರು ಸಹ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಅವ್ರಿಗೆ ಈ LIC ಏಜೆನ್ಸಿ ಬಗ್ಗೆ ಮನವರಿಕೆ ಮಾಡಿ ನಾವು ಪಾಲಿಸಿ ಏಜೆನ್ಸಿ ಕೊಟ್ಟದ್ದೇ ಆದರೆ ಅವ್ರಿಗೂ ಸಹ ಒಂದು ಹುದ್ದೆ ಕೊಟ್ಟಂಗಾಗುತ್ತೆ. ನಾವು ಈ ನಮ್ಮ ಗುರುಗಳನ್ನ ಹೇಗೆ ನೆನೆಸ್ಕೊಂಡು ಪೂಜಿಸ್ತೀವೋ ಅವರು ಸಹ ನಮ್ಮನ್ನು ನೆನೆಸ್ಕೊಳ್ತಾರೆ. ಇಲ್ಲಿ ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆಯುವಂಥದ್ದು, ಇಬ್ಬರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಇದೆ. ಹಂಗಾಗಿ ಭಾಳಷ್ಟು ಜನಕ್ಕೆ ಸಮಯ ಕೊಡೋಕ್ಕಾಗ್ತಾ ಇಲ್ಲ ಅಂದಾಗ ನಾನು ಹೇಳೋದು, 1 ತಿಂಗಳು 2 ತಿಂಗಳಿಗೆ ಒಬ್ಬ ಅಸಿಸ್ಟೆಂಟನ್ನು ತಗೋಬೇಡಿ, 1 ಇಯರ್ ಪೂರ್ತಿ ಕೊಡಿ. 1 ಇಯರ್ ಒಬ್ಬ ಅಸಿಸ್ಟೆಂಟ್, ನಾನು ಒಂದು ಸಿಟಿ ಲೆವೆಲ್ಗೆ ಮಾತಾಡ್ತಾ ಇದ್ದೀನಿ, 15,000 ರೂಪಾಯಿ ಪರ್ ಮಂತ್ ಅಂದರೆ 1,80,000 ರೂಪಾಯಿ ವರ್ಷಕ್ಕಾಗುತ್ತೆ. 1 ವರ್ಷ ಪೂರ್ತಿ ಅಸಿಸ್ಟೆಂಟನ್ನು ಇಟ್ಕೊಳ್ಳಿ. ಅಸಿಸ್ಟೆಂಟ್ ಇಟ್ಕೊಂಡಾಗ ಒಂದು ಅನುಕೂಲ ನಾನು ನೋಡಿರೋದು, ನಮ್ಗೆ ಆಲ್ರೆಡಿ ತೃಪ್ತಿ ಆಗ್ಬಿಟ್ಟಿರುತ್ತೆ, ರಿನ್ಯೂವಲ್ ಕಮಿಷನ್ನೋ ಇದು ಮನೇನೋ ಅನುಕೂಲ ಮಾಡ್ಕೊಬಿಟ್ಟಿರ್ತೀವಿ, ಆಗ ಹಣದ ಅವಶ್ಯಕತೆ ಇರಲ್ಲ. ಅಸಿಸ್ಟೆಂಟ್ ಇಟ್ಕೊಂಡಾಗ ಏನಾಗೋಗುತ್ತೆ ಅಂದರೆ, ಅವನಿಗೆ ಕೆಲಸ ಕೊಡಬೇಕಲ್ಲ ಅಂತೇಳಿ ಬೆಳಗ್ಗೆ ಎದ್ದು ಏನೇನು ಕೆಲಸ ಇದೆ ಏನೇನಿದೆ ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕೆಲಸ ಇಲ್ಲ ಅಂದರೆ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಟ್ಲೀಸ್ಟ್ ಆ ಕೆಲಸನೂ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಏಜೆಂಟ್ಗೆ ಹೋಗಿ ಟ್ರೈನಿಂಗ್ ಕೊಡುವಂತನಾದನ್ನು, ಅಥವಾ ಏಜೆಂಟ್ ಫಾರಮ್ ಫಿಲ್ ಮಾಡೋದು ಕಲಿಸುವಂತನಾದನ್ನು, ಏಜೆಂಟ್ಗೆ ಆನಂದ ಟ್ರೈನಿಂಗ್ ಕೊಡುವಂತನಾದನ್ನು, ಏನಾದ್ರೂ ಒಂದು ಹೊಸ ಹುದ್ದೆ ಹುಡುಕ್ತೀವಿ. ಇದು ನನಗಾಗ್ತಾ ಇರೋದು.
ಆಗ ಆ ಟ್ರೈನಿಂಗ್ ಕೊಟ್ಟಾಗ ಆ ಏಜೆಂಟ್ರಿಗೂ ಇಷ್ಟೊಂದೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ಕಡೆಯಿಂದನೂ ಬಿಸ್ನೆಸ್ ಬರೋದಿದೆ. ಹಾಗಾಗಿ ನೀವು ಖಂಡಿತ ನೀವು CLA ತಗೊಂಡ್ರೆ ಒಬ್ಬ ಅಸಿಸ್ಟೆಂಟನ್ನು ಅಪಾಯಿಂಟ್ ಮಾಡಿ, ಅವನಿಗೋಸ್ಕರ ನಾವು ದುಡಿತೀವಿ. ನಾನು ದುಡಿತಾ ಇದ್ದೀನಿ. ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಂದರೆ ಅವ್ರಿಗೇನಾದರೂ ಕೆಲಸ ಕೊಡಬೇಕಲ್ಲ ಅನ್ನೋ ದೃಷ್ಟಿಯಿಂದನೇ ಮಾಡ್ತೀನಿ. ಹಾಗಾಗಿ ನೀವು ಸಹ ಈ ಆ್ಯಕ್ಟಿವಿಟಿ ಮಾಡಿದ್ರೆ ಮುಂದೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಬೇರೆ CLAಗಳಿಗೂ ಸಹ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ಯಾಕೆಂದರೆ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಆ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.